ರಾಂಗ್ ಇದೆ. ದಲಿತರು ಒಕ್ಕಲಿಗ ಭೇದದತ್ತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತು ಇನ್ನೂ ಬಿಟ್ಕೋತ ಇಡೀ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾರೆ ಹೋಗಿ. ನಾವೊಬ್ಬ ಗಟ್ಟಿ ಹೊರಗದನ್ನು ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮೇಲೆ ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬಿದ್ದ, ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದತ್ತು ಅಂದ್ರೆ ಅದು ಕ್ರೈಮ್. ಗೆಳೆತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ಬರು ನಾವು. ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ, ಅದು ಬಿಡ, ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ಅವನು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬೆಲೆ ತೊಂದರು, ಆಮೇಲೆ ದೇವ ಕುಟುಂಬ ಬೆಲೆ ತೊಂದರು. ರಾಂಗ್ ಇದೆ. ದಲಿತರು ಒಕ್ಕಲಿಗ ಭೇದದತ್ತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತು ಇನ್ನೂ ಬಿಟ್ಕೋತ ಇಡೀ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾರೆ ಹೋಗಿ. ನಾವೊಬ್ಬ ಗಟ್ಟಿ ಹೊರಗದನ್ನು ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮೇಲೆ ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬಿದ್ದ, ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದತ್ತು ಅಂದ್ರೆ ಅದು ಕ್ರೈಮ್. ಗೆಳೆತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ಬರು ನಾವು. ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ, ಅದು ಬಿಡ, ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ಅವನು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬೆಲೆ ತೊಂದರು, ಆಮೇಲೆ ದೇವ ಕುಟುಂಬ ಬೆಲೆ ತೊಂದರು.